ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಪನ್ನೀರ್ ಗ್ರೇವಿನ ಎಷ್ಟು ಈಸಿಯಾಗಿ, ಎಷ್ಟೊಂದು ಸೂಪರಾಗಿ, ಎಷ್ಟು ಅದ್ಭುತವಾಗಿ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ, ಬಟಾಣಿನ ನೆನೆಸಿ ಇಟ್ಟಿರೋ ಅಂಥದ್ದು. ಸೊ ಅದನ್ನು ಬೇಯಲಿಕ್ಕೆ ಹಾಕೋಣ ಮೊದಲಿಗೆ. ಸೊ ಇದು ಚೆನ್ನಾಗಿ ಸ್ವಲ್ಪ ಟೈಮು ಬೇಯಲಿ. ಒಂದು ಮಿಕ್ಸಿ ಜಾರಿಗೆ ಒಂದು 4-5 ಪೀಸು ಚಕ್ಕೆ ಹಾಕ್ಕೊಳ್ಳಿ. ಆಮೇಲೆ 4 ಲವಂಗ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಒಂದು 2 ಗಡ್ಡೆ ಆಗೋಷ್ಟು ಸುಲಿದು ಇಟ್ಟಿದ್ದೀನಿ. ನೆಕ್ಸ್ಟು ಒಂದು 5 ಹಸಿರು ಮೆಣಸಿನ್ಕಾಯಿ, ಹಾಗೆಯೇ ಒಂದು 2 ಎಸಳು ಪುದೀನನ ಕೂಡ ಹಾಕಿ, ಹಾಗೆಯೇ ಒಂದು 2 ಎಸಳು ಕರಿಬೇವು ಕೂಡ ಹಾಕಿ, ನೆಕ್ಸ್ಟು ಹಸಿ ಶುಂಠಿನೂ ಕೂಡ ಹಾಕಿ ಒಂದು 7-8 ಪೀಸ್ ಆಗೋವಷ್ಟು. ಆಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು, ಅದ್ರ ಜೊತೆಗೇ 1-2 ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡು ಇದಿಷ್ಟು ಗ್ರೈಂಡ್ ಮಾಡೋಣ. ನಾನಿಲ್ಲಿ ನಂದಿನಿ ಅವ್ರದ್ದು ಪನ್ನೀರನ್ನ ತೊಗೊಂಡಿದ್ದೀನಿ. ಸೊ ಭಾಳ ಚೆನ್ನಾಗಿರುತ್ತೆ ಇದು ನಂದಿನಿ ಅವ್ರ ಬ್ರ್ಯಾಂಡು. ಸೊ ಹಾಗಾಗಿ ಇದನ್ನು ಇವಾಗ ಕ್ಯೂಬ್ಸ್ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಟಿರೋ ಅಂಥದ್ದು. ಸೊ ಇವಾಗ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಳ್ಳಿ. ಸೊ ಆಯಿಲ್ ಚೆನ್ನಾಗಿ ಕಾಯಬೇಕು. ನಾನಿಲ್ಲಿ ಸಾಸಿವೆ, ಹಾಗೆ ಜೀರಿಗೆ, ಒಂದು 2 ಎಸಳು ಕರಿಬೇವು ಮತ್ತು ಕಲ್ಲುವು ಮತ್ತು ಪಲಾವ್ ಎಲೆ, ಸೊ ಇದಿಷ್ಟು ಇವಾಗ ಇದಕ್ಕೆ ಹಾಕ್ತಿದ್ದೀನಿ. ಹಾಕಿದ್ಮೇಲೆ ಏನು ರುಬ್ಬಿಟ್ಟಿದ್ವಲ್ವ, ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ. ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಇವಾಗ ಅದೇ ಒಂದು ಮಿಕ್ಸಿ ಜಾರಿಗೆ ಒಂದು 3 ಟೊಮೊಟೊನ ಹಾಕ್ಕೊಳ್ಳಿ. ಹಾಗೆಯೇ ಒಂದು 5-6 ಗೋಡಂಬಿನೂ ಕೂಡ ಹಾಕಿಬಿಟ್ಟು ಇದನ್ನು ನೀಟಾಗಿ ಪೇಸ್ಟ್ ರೀತಿಯಾಗಿ ರುಬ್ಕೋಬೇಕು. ಇದಕ್ಕಿವಾಗ ಒಂದು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲ, 1 ಸ್ಪೂನ್ ಆಗುವಷ್ಟು ಆಮ್ಚೂರ್ ಪೌಡರು ಇಷ್ಟನ್ನು ಹಾಕಿ ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನಂತರ ಬೇಯಿಸಿಟ್ಟಿರೋಂಥ ಬಟಾಣಿನ ಇದಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಪನ್ನೀರನ್ನ ಹಾಕ್ಕೊಳ್ಳಿ. ಪನ್ನೀರನ್ನ ನೀವು ಫ್ರೈ ಮಾಡಿಬಿಟ್ಟು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹೀಗೇ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಇದಿಷ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೊಂದು ಸ್ವಲ್ಪ ಟೈಮು ಚೆನ್ನಾಗಿ ಕುದೀಲಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಸೊ ಇದಾದಮೇಲೆ ಇವಾಗ ಏನು ರುಬ್ಬಿಟ್ಟಿದ್ವಲ್ವ ಟೊಮೊಟೊ ಮತ್ತು ಗೋಡಂಬಿನ, ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ. ಸೊ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ ಇದು. ಪರೋಟಗೆ, ಚಪಾತಿಗೆ, ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸೇರಿಸಿ ಮಿಕ್ಸ್ ಮಾಡೋಣ. ಜಾಸ್ತಿ ಪನ್ನೀರನ್ನ ಕುದಿಸ್ಲಿಕ್ಕೆ ಹೋಗಬೇಡಿ. ಸೊ ಸಾಫ್ಟ್ ಅನ್ನೋದು ಹೋಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಮೀಡಿಯಮ್ಮಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ 1 ಟೈಮ್ ಕುದಿ ಬಂದುಬಿಟ್ರೆ ಸೊ ಇವಾಗ ರೆಡಿ ಆಯಿತು.
ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಒಂದೊಳ್ಳೆ ರುಚಿ ಇರುವಂಥ ಒಂದು ಅದ್ಭುತವಾದಂತಹ ಪನ್ನೀರ್ ಗ್ರೇವಿ ರೆಡಿ ಆಯಿತು. ಸೊ ಬಹಳ ರುಚಿಯಾಗಿರುತ್ತೆ, ಫ್ಲೇವರ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿ ಬರ್ತಾ ಇದೆ. ಸೊ ನೋಡಿದ್ರಲ್ವಾ ಪನ್ನೀರ್ ಗ್ರೇವಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ. ಬಹಳನೇ ಸುಲಭವಾಗಿ ತುಂಬ ಟೇಸ್ಟ್ ಇರುವಂಥ ಒಂದು ಅದ್ಭುತವಾಗಿರುವಂತಹ ಪನ್ನೀರ್ ಗ್ರೇವಿ ಸೊ ರೆಡಿ ಆಯಿತು. ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತು ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಇದು ಚಪಾತಿ ಪರೋಟಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಪರೋಟ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪನ್ನೀರ್ ಗ್ರೇವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಬ್ಲಾಗಲ್ಲಿ ವಿಶೇಷವಾಗಿರೋಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಎಲ್ರಿಗೂ ಬಾಯ್.